ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರ ಅಂತ ಅನ್ಕೋತೀನಿ. ನಾನಿವತ್ತು ನಿಮ್ಮ ಮುಂದೆ ಒಂದು ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ. ಶೇರ್ ಮಾಡೋಕ್ಕಿಂತ ಮುಂಚೆ, ನೀವು ವಿಡಿಯೋನ ವಾಚ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಹಾಗೆ ವಿಡಿಯೋ ನೋಡಿದ ಮೇಲೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ವಿಡಿಯೋ ನೋಡಿದ ಬಗ್ಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ನಾನು ನೋಡಿ 1 ಕಪ್ ಆಗುವಷ್ಟು ಕಡಲೆ ಕಾಳುಗಳನ್ನು ತೊಗೊಂಡಿದ್ದೆ. ಅದನ್ನು ನಾನು 2 ಸಲ ವಾಶ್ ಮಾಡಿಕೊಂಡು ಇವಾಗ ನೆನೆ ಹಾಕ್ತಾ ಇದ್ದೀನಿ. ಅಂದರೆ ಫುಲ್ ಓವರ್ ನೈಟ್ ನೆನೆ ಹಾಕಬೇಕು. ನೆನೆ ಹಾಕಿದ ಆದಮೇಲೆ ಇವಾಗ ನಾವು ಕುಕ್ಕರಲ್ಲಿ ಒಂದು 2ರಿಂದ 3 ವಿಸಿಲ್ ಅಂತ ಕೂಗಿಸ್ಕೋಬೇಕು. ಕೂಗಿಸ್ಕೊಂಡ್ರೆ ಈ ಥರ ನಾವು ಹಿಚಕಿ ನೋಡಿದ್ರೆ ಅದು ಫುಲ್ ಸಾಫ್ಟಾಗಿ ಬಂದಿರಬೇಕು. ಅಂದರೆ ಮನೆಯಲ್ಲಿ ಮಕ್ಕಳು, ದೊಡ್ಡವರು, ಸಣ್ಣವರು, ವಯಸ್ಸಾದವರು ಎಲ್ಲರಿಗೂ ಕೂಡ ತಿನ್ನೋಕ್ಕೆ ಆಗಬೇಕು ಅಂತ ಹೇಳಿ ಅದನ್ನು ನಾವು ಈ ಥರ ಬೇಯಿಸ್ಕೋಬೇಕು. ಬೇಯಿಸಾದ್ಮೇಲೆ ನಾನು ಸ್ಟವ್ ಮೇಲೆ ಒಂದು ಕಡಾಯಿಯನ್ನು ಇಟ್ಟಿದ್ದೀನಿ. ಪಾತ್ರೆಯಲ್ಲಿ ನಾನು ಒಗ್ಗರಣೆಗೆ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ನೋಡಿ ಯಾವ ಥರ ಒಗ್ಗರಣೆಯನ್ನು ಹಾಕೋತಿದ್ದೀನಿ. ಆಮೇಲೆ ಅದು ನಾವು ಹಾಗೇನೂ ತಿನ್ಬೋದು. ನಂತರ ನಾವು ರೊಟ್ಟಿ ಜೊತೆ, ಚಪಾತಿ ಜೊತೆ ಕೂಡ ನಾವು ಸೇರಿಕೊಂಡು ತಿನ್ಬೋದು. ಇವಾಗ ನೋಡಿ ನಾನು ಪಾತ್ರೆಯಲ್ಲಿ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದ ನಂತರ ಇವಾಗ ನಾನು ಸಾಸಿವೆಯನ್ನು ಹಾಕ್ತಾಯಿದ್ದೀನಿ. ನೋಡಿ ಸಾಸಿವೆಯನ್ನು ಅಂದರೆ ಎಣ್ಣೆ ಕಾದ ನಂತರ ನಾವು ಸಾಸಿವೆ ಹಾಕಬೇಕು. ಸಾಸಿವೆ ಚಟಪಟ ಅಂದ ಮೇಲೆ ನಾವು ಸ್ವಲ್ಪ ಜೀರಿಗೆಯನ್ನು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾವು ಟೇಸ್ಟಿಗೆ ಏನೆಲ್ಲ ಬೇಕು ಅನ್ನೋದನ್ನು ಮುಂದೆ ಹೇಳ್ತಾ ಬರ್ತೀನಿ. ನೋಡಿ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ವಿಡಿಯೋನ ಸ್ಕಿಪ್ ಮಾಡಿದರೆ ನಾನು ಏನೆಲ್ಲ ಹಾಕಿದ್ದೀನಿ ಅನ್ನೋದು ನಿಮಗೆ ಅರ್ಥ ಆಗೋಲ್ಲ. ನೋಡಿ ಇವಾಗ ನಾನು ಸಾಸಿವೆ ಹಾಕಿದೆ, ನಂತರ ಜೀರಿಗೆ ಹಾಕಿದೆ, ನಂತರ ಇವಾಗ ಕರಿಬೇವು ಕೂಡ ಹಾಕ್ತಾಯಿದ್ದೀನಿ. ನನ್ನ ಹತ್ರ ಡ್ರೈ ಆಗಿರೋ ಕರಿಬೇವು ಇತ್ತು. ಒಗ್ಗರಣೆಗೆ ಯಾವುದಾದ್ರೂ ಸರಿ, ಹಸಿ ಕರಿಬೇವು ಆದರೂ ಓಕೆನೆ, ಡ್ರೈ ಆಗಿರುವಂಥ ಕರಿಬೇವು ಆದರೂ ಓಕೆನೆ. ನೋಡಿ ನಾನಿವಾಗ ಕರಿಬೇವು ಕೂಡ ಹಾಕಿದೆ. ನಂತರ ನಾನಿವಾಗ ಮಸಾಲೆ ಖಾರವನ್ನು ಹಾಕ್ತಾಯಿದ್ದೀನಿ. ಅಂದರೆ ಮಸಾಲೆ ಖಾರ ಇದಕ್ಕೆ ಫ್ಲೇವರ್ ತುಂಬಾ ಚೆನ್ನಾಗಾಗುತ್ತೆ. ಹಾಗಾಗಿ ಹಸಿ ಖಾರಕ್ಕಿಂತಲೂ ನಾವು ಒಣ ಖಾರವನ್ನು ಹಾಕಬೇಕು. ಒಣ ಖಾರ ಅಂದರೆ ಮಸಾಲೆ ಖಾರವನ್ನು ಹಾಕಬೇಕು. ಮಸಾಲೆ ಖಾರ ಹಾಕಿದ್ಮೇಲೆ ನೋಡಿ ಇವಾಗ ಎಣ್ಣೆ ಯಾವ ಥರ ತೇಲ್ಕೊಂಡು ಬರ್ತಾಯಿದೆ. ಅದಾದ ನಂತರ ನಾವು ಸ್ವಲ್ಪ ನೆನೆಸಿರುವಂಥ ಹುಣಸೆ ಹಣ್ಣಿನ ರಸವನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ನೆನೆಸಿರುವ ಹುಣಸೆ ಹಣ್ಣಿನ ರಸವನ್ನು ಹಾಕಬೇಕು. ಅಂದರೆ ನಾವು ಟೊಮೆಟೊ ಹಾಕೋಕ್ಕಿಂತ ಮುಂಚೆ ಹುಣಸೆ ಹಣ್ಣಿನ ರಸವನ್ನು ಹಾಕಿದ್ರೆ ತುಂಬಾ ಟೇಸ್ಟ್ ಆಗುತ್ತೆ. ಟೊಮೆಟೊಗಿಂತಲೂ ಇದು ವೆರಿ ಟೇಸ್ಟನ್ನು ಕೊಡುತ್ತೆ. ಹಾಗಾಗಿ ನಾನು ಹುಣಸೆ ಹಣ್ಣಿನ ರಸವನ್ನು ಹಾಕಿದೆ. ಇವಾಗ ನಂತರ ನಾನು ಈ ಹೆರ್ಚಿರುವಂತಹ ಈರುಳ್ಳಿಗಳನ್ನು ಇದಕ್ಕೆ ಮಿಕ್ಸ್ ಮಾಡಿಕೊಂಡೆ. ಅಂದರೆ ನಾವು ಒಗ್ಗರಣೆಗೆ ಹಾಕೋಕ್ಕಿಂತ ಮುಂಚೆ ಈ ಥರ ಖಾರು ಆಮೇಲೆ ಹುಳಿಯನ್ನು ಹಾಕಿದ ನಂತರ ನಾವು ಇವಾಗ ಈ ಥರ ಈರುಳ್ಳಿಯನ್ನು ಹಾಕ್ಕೋಬೇಕು. ಈರುಳ್ಳಿಯನ್ನು ನಾವು ತುಂಬಾ ಫ್ರೈ ಮಾಡ್ಕೋಬೇಕು. ಮಾಡ್ಕೊಂಡಾದಮೇಲೆ ಇವಾಗ ನಾನು ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪಾದ ನಂತರ ನಾನು ಇವಾಗ ಕಲರ್ಗೋಸ್ಕರ ಹಳದಿಯನ್ನು ಮಿಕ್ಸ್ ಮಾಡಿಕೊಂಡು ಇವಾಗ ನಾವು ಸ್ವಲ್ಪ ಅದನ್ನು ಮಿಕ್ಸ್ ಮಾಡ್ಕೊತಾ ಬರಬೇಕು. ನಂತರ ಇನ್ನೂ ಸ್ವಲ್ಪ ಹುಣಸೆ ಹಣ್ಣಿನ ರಸವನ್ನು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಯಾಕಂತಂದರೆ ಸ್ವಲ್ಪ ಹುಳಿ ಜಾಸ್ತಿ ಆದರೆ ತುಂಬಾ ಟೇಸ್ಟ್ ಆಗುತ್ತೆ ಅಂತ ನಾನು ಹುಣಸೆ ಹಣ್ಣಿನ ರಸವನ್ನು ಇನ್ನೂ ಸ್ವಲ್ಪ ಶೇರ್ ಮಾಡಿಕೊಂಡೆ. ನೋಡಿ ಇವಾಗ ನಾನು ಅದನ್ನೆಲ್ಲನೂ ಸೇರಿಸ್ಕೊಂಡು ಇವಾಗ ಸ್ವಲ್ಪ ಹೊತ್ತು ಈ ಥರ ಕೈ ಆಡಿಸ್ಕೋಬೇಕು. ಅಂದರೆ ಈರುಳ್ಳಿಯ ಆಮೇಲೆ ನಾವು ಹಾಕಿರುವಂಥ ಹುಣಸೆ ಹಣ್ಣಿನ ರಸ, ನಂತರ ಖಾರ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಅದು ತುಂಬಾ ಈ ಥರ ಒಗ್ಗರಣೆಯಲ್ಲಿ ಬೇಯಬೇಕು. ಇವಾಗ ನೋಡಿ ನಾವು ಇದಾದಮೇಲೆ ಏನು ಹಾಕ್ತೀನಿ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಸ್ವಲ್ಪ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಇವಾಗ ನೋಡಿ ಇದನ್ನು ಸ್ವಲ್ಪ ನಾನು ಕುದಿಸ್ಬೇಕು ಅಂತ ಹೇಳಿದೆ ಅಲ್ಲ, ಫ್ರೈಯಲ್ಲೇ ಈ ಥರ ಕುದಿಸ್ತಾ ಇರಬೇಕು. ಹಾಗೆ ಕೈ ಆಡಿಸ್ತಾ ಇರಬೇಕು. ನೋಡಿ ಇವಾಗ ನಾನು ಕೈ ಆಡಿಸಿದ ನಂತರ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು. ಅಂದರೆ ನಾವು ಇವಾಗ ಕೈ ಆಡಿಸ್ತಾ ಅಂದರೆ ತಳ ಸೀದು ಹೋಗಬಾರ್ದು ಅಂತ ಹೇಳಿ ಈ ಥರ ಕೈ ಆಡಿಸ್ತಾ ಇರಬೇಕು. ಆ ಈರುಳ್ಳಿ ಬೇಯಬೇಕಲ್ವ, ಹಾಗಾಗಿ ಈರುಳ್ಳಿ ಹಸಿ ವಾಸನೆ ಹೋಗಬೇಕು. ಆಮೇಲೆ ಹುಣಸೆ ಹಣ್ಣಿನ ರಸವನ್ನು ಕೂಡ ಅದು ಹಸಿ ವಾಸನೆ ಹೋಗಬೇಕು ಅಂತ ಇವಾಗ ನಾವು ನೋಡಿ ಬೇಯಿಸಿರುವಂತಹ ಕಡಲೆಕಾಳುಗಳನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ ತುಂಬಾ ಸಾಫ್ಟಾಗಿ ಬೆಂದಿರುವಂತಹ ಕಡಲೆಕಾಳುಗಳನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಗ್ಗರಣೆಗೆ. ಇವಾಗ ನೋಡಿ ತುಂಬಾ ನೀರಾಯಿತು ಅಂತ ಅಂದ್ಕೊಳ್ಳೋಕೆ ಹೋಗಬೇಡಿ. ನಿಮಗೆ ಗ್ರೇವಿ ಯಾವ ಥರ ಬೇಕೋ ಆ ಥರದಲ್ಲಿ ಮೆಜರ್ಮೆಂಟ್ ನೋಡಿಕೊಂಡು ನೀರನ್ನು ಸೇರ್ಪಡೆ ಮಾಡಿಕೊಡಿ. ಇಲ್ಲ ಅಂತಂದರೆ ನೀವು ಇಷ್ಟಕ್ಕೆ ಬಿಟ್ಬಿಡಿ. ಅಂದರೆ ಗ್ರೇವಿ ತುಂಬಾ ಟೇಸ್ಟ್ ಆಗಬೇಕಲ್ವ, ಹಾಗಾಗಿ ನೀವು ತುಂಬಾ ತಿಳುವು ಮಾಡಿದ್ರೆ ಅದು ಚೆನ್ನಾಗಾಗಲ್ಲ. ಚಪಾತಿ ಜೊತೆ, ರೊಟ್ಟಿ ಜೊತೆ ಅಷ್ಟೊಂದು ಕಾಂಬಿನೇಷನ್ ಆಗೋಲ್ಲ ಅಂತ ನಾನು ಸ್ವಲ್ಪ ಗ್ರೇವಿ ತಿಕ್ಕಾಗಿ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡಿ ನಾವು ಹುಣಸೆ ಹಣ್ಣಿನ ರಸವನ್ನು ಹಾಕ್ಕೊಂಡಿದ್ದೀವಲ್ವ, ಹುಣಸೆ ಹಣ್ಣಿನ ರಸ ಅಥವಾ ನಾವು ನಿಂಬೆ ಹುಳಿ ಹಾಕಿದ ತಕ್ಷಣ ನಾವು ಸ್ವೀಟಿಗಾಗಿ ಅಂತ ನಾವು ಬೆಲ್ಲ ಅಥವಾ ಸಕ್ಕರೆಯನ್ನು ಮಿಕ್ಸ್ ಮಾಡ್ಕೋಬೇಕು. ನೋಡಿ ಇವಾಗ ನಾನು ಬೆಲ್ಲವನ್ನು ಮಿಕ್ಸ್ ಮಾಡಿಕೊಂಡೆ. ಅಷ್ಟೇ 2 ಕಾಳುಗಳಷ್ಟೇ ನಾನು ಬೆಲ್ಲವನ್ನು ಮಿಕ್ಸ್ ಮಾಡಿಕೊಂಡೆ. ಬೆಲ್ಲವನ್ನು ಮಿಕ್ಸ್ ಮಾಡಿಕೊಂಡೆ ನಂತರ ನಾನು ಸ್ವಲ್ಪ ಬೇಯಕ್ಕೆ ಬಿಡ್ತೀನಿ. ಅಂದರೆ ಇಷ್ಟೊಂದೆಲ್ಲ ನೀರು ಇತ್ತಲ್ಲ ಅದನ್ನು ಕುದೀಲಿ ಅಂತ ಹೇಳಿ ಕುದಿಯೋಕ್ಕೆ ಬಿಡ್ತೀನಿ. ಇವಾಗ ನಂತರ ಇದು ಏನು ಹಾಕಿದ್ರಪ್ಪ ಅಂತೀರಾ ನೀವು, ಇದನ್ನು ಬೇರೆ ಏನೂ ಅಲ್ಲ, ನಾವು
ಕೊಬ್ಬರಿಯನ್ನು ಹುರಿದು ನಾವು ಮಿಕ್ಸಿಗೆ ಹಾಕೊಂಡಿರುವಂಥ ಕೊಬ್ಬರಿ ಪೌಡ್ರನ್ನು ಹಾಕಿದೆ ನಾನು. ಅಂದರೆ ತುಂಬಾ ಆಯಿಲ್ ಬಿಟ್ಟಿರುತ್ತೋ ಆ ಥರ ಕೊಬ್ಬರಿ ಪೌಡ್ರನ್ನು ಹಾಕ್ಕೊಂಡೆ. ಇವಾಗ ನೋಡಿ ಎಲ್ಲನೂ ಬೆಂದು ಹೋದ ನಂತರ ನಾವು ಇವಾಗ ಮೇಲೆ ಕೊತ್ತಂಬರಿಯನ್ನು ಹಾಕಿದೆ. ಇವಾಗ ಸ್ಟವನ್ನು ಆಫ್ ಮಾಡಿದೆ, ಕುದಿಯೋದು ಮುಗೀತು. ಇವಾಗ ಇದನ್ನು ನಾನು ಕೊತ್ತಂಬರಿಯನ್ನು ಮಿಕ್ಸ್ ಮಾಡಿಕೊಂಡೆ. ಇದನ್ನು ಹಾಕಿಕೊಂಡು ನಾನು ಸ್ವಲ್ಪ ಇದರಲ್ಲಿ ಕೈ ಆಡಿಸ್ತಾ ಇರಬೇಕು, ಯಾಕಂದರೆ ಕೊತ್ತಂಬರಿ ಫ್ಲೇವರ್ ಎಲ್ಲ ಕಡೆ ಆಗಬೇಕಲ್ವ. ಇವಾಗ ನೋಡಿ ರೆಡಿ ಆಯಿತು. ಇವಾಗ ನಮ್ಮದು ಕಡಲೆಕಾಳಿನ ಗ್ರೇವಿ ತುಂಬಾ ಟೇಸ್ಟ್ ಆಗುತ್ತೆ. ಮಕ್ಕಳು ಕೂಡ ಇಷ್ಟಪಡ್ತಾರೆ, ದೊಡ್ಡವರು ಕೂಡ ಇಷ್ಟಪಡ್ತಾರೆ. ಮಕ್ಕಳಂತೂ ಇದು ಮಾಡಿದ ತಕ್ಷಣ ತಟ್ಟೆನೇ ಖಾಲಿ ಮಾಡ್ತಾರೆ. ಹಾಗಾಗಿ ನೀವು ಕೂಡ ಮಕ್ಕಳಿಗೆ ಈ ಥರ ಅಡುಗೆಯನ್ನು ಮಾಡಿ ನಂತರ ನೀವು ಚಪಾತಿ ರೊಟ್ಟಿ ಜೊತೆ ಕಾಂಬಿನೇಷನ್ ಆಗಿ ಮಾಡಿ, ಅಥವಾ ನೀವು ಹಾಗೆ ತಿಂದರೂ ಕೂಡ ತುಂಬಾ ಟೇಸ್ಟ್ ಆಗುತ್ತೆ. ತುಂಬಾ ಇಷ್ಟಪಡ್ತಾರೆ. ಈ ಥರ ನೀವು ಈವ್ನಿಂಗ್ ಕೂಡ ಮಾಡ್ಬೋದು, ಅಥವಾ ನಾವು ಊಟದ ಜೊತೆಗೆ ಮಾಡ್ತೀವಿ ಅಂತ ಹೇಳಿದರೆ ಊಟದ ಜೊತೆಗೂ ಮಾಡ್ಬೋದು. ನೋಡಿ ಇವಾಗ ರೆಡಿ ಆಯಿತು. ತುಂಬಾ ಇಷ್ಟಪಡ್ತಾರೆ. ಹಾಗೆ ನೀವು ಮಾಡಿ ಅಂತ ಹೇಳ್ತಾ ವಿಡಿಯೋನ ಏನು ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಏನು ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು, ಬೈ ಬಾಯ್.